ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯ ಮಾನ್ಯರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೊಂದು ಅಪರೂಪದ ಕಾರ್ಯಕ್ರಮ. ಈ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡಬೇಕು ಅಂದಾಗ ಮನಸ್ಸನ್ನು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಈ ಜನಸ್ತೋಮವೇ ಸಾಕ್ಷಿಯಾಗಿದೆ. ನಿಮಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಇಂದು ಸಾದರ ಸಮಾಜ ಒಂದು ಹೊಸ ಸಂದೇಶವನ್ನು ತುಮಕೂರಿನಲ್ಲಿ ನೀಡ್ತಾ ಇದೆ. ಇಂಥ ಒಳ್ಳೆಯ ಸಮಾಜವನ್ನು ನೀಡ್ತಕ್ಕಂಥ ಸಂದೇಶವನ್ನು ನೀಡ್ತಕ್ಕಂಥ ಸಮಾಜಕ್ಕೆ ಏನೀಗಾಗಲೇ ನಾನು ನನ್ನ ಲೋಕಸಭಾ ಸದಸ್ಯರ ನಿಧಿಯಲ್ಲಿ 25 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ. ಕೃತಜ್ಞತೆಗೆ, ಆತ್ಮೀಯತೆಗೆ ಮತ್ತೊಂದು ಹೆಸರು ಸಾದರ ಸಮಾಜ. ಈ ಸಮಾಜಕ್ಕೆ ಬಸವರಾಜ ಬೊಮ್ಮಾಯಿ ಅವರು, ನಾನು ಕೂಡ ಮಂತ್ರಿ ಆಗಿದ್ದಾಗ 1 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಅದಲ್ಲದೆ ಇವತ್ತು ನಾನು 25 ಲಕ್ಷಗಳನ್ನು ಕೊಟ್ಟಿದ್ದೇನೆ. ಇನ್ನೂ 25 ಲಕ್ಷ ರೂಪಾಯಿಗಳನ್ನು ಆಗಸ್ಟ್ 1ನೇ ತಾರೀಕಿನ ಒಳಗಡೆ ನಿಮ್ಮ ಕಚೇರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಾಜದ ಒಳಿತಿಗೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ಕೊನೆಯಲ್ಲಿರ್ತಕ್ಕಂಥ ಬಡವನು ಕೂಡ ವಿದ್ಯಾವಂತನಾಗಬೇಕು, ತನ್ಮೂಲಕ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ತನ್ಮೂಲಕ ಸಾದರ ಸಮಾಜ ಒಂದು ಸ್ವಾಭಿಮಾನದ ಸಮಾಜ ಅನ್ನೋದನ್ನು ಎತ್ತಿ ತೋರಿಸ್ತಕ್ಕಂಥ ಅದಕ್ಕೆ ನಿಮ್ಮ ಸಂಘದವರು ನಾವೆಲ್ಲರೂ ಕೂಡ ಒಂದು ಕುಟುಂಬದವ್ರ ಉಪಾಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡೋಣ. ಇಂಥ ಪವಿತ್ರವಾದ ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಿಮ್ಮ ಸಂಘದ ಎಲ್ಲ ಪ್ರಮುಖರಿಗೆ, ಆತ್ಮೀಯರಿಗೆ, ಪದಾಧಿಕಾರಿಗಳಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನಾನು ಮಾತನಾಡ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯಣ್ಣ ಎಂದೇ ಕರೆಸಿಕೊಳ್ತಕ್ಕಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರಣ್ಣನವರೇ, ಮಾನ್ಯ ಬಂಧುಗಳೇ, ಇವತ್ತು ಈ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಈ ನಿವೇಶನ ಆದಮೇಲೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಅವರು ಟೂಡಾ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಇಬ್ಬರು ಮಾತಾಡಿಕೊಂಡು ಒಂದು ಭವಿಷ್ಯದಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಈ ನಿವೇಶನನ ಮಂಜೂರಾತಿ ಮಾಡಿಕೊಟ್ಟಂಥ ನಮ್ಮ ಜ್ಯೋತಿ ಗಣೇಶ್ ಅವರು ಮತ್ತು ಬಾವಿಕಟ್ಟೆ ನಾಗೇಶ್ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಹಲವಾರು ದಾನಿಗಳ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಬೊಮ್ಮಾಯಿ ಸಾಹೇಬ್ರವರು 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು. ನಂತರ ಕಾರ್ಯಕ್ರಮ ಪ್ರಾರಂಭವಾಯಿತು. ಸಾಕಷ್ಟು ಅನೇಕ ಸಮಾಜದ ಬಂಧುಗಳು ತುಂಬ ಕಷ್ಟದ ಸಮಯದಲ್ಲಿ ಅದನ್ನು ನಾವು ಕಟ್ಟಡ ಶುರು ಮಾಡಿದ್ದು. ಮೊದಲನೇದಾಗಿ ನಮಗೆ ಹಣ ಕೊಟ್ಟಿದ್ದು ಅಂತಂದರೆ ಬೆಂಗಳೂರಿನ ವರುಣ್ ಇನಿವೇಷನ್ ಸೀತಾರಾಮ್ ಅವರು 20 ಲಕ್ಷ ರೂಪಾಯಿ RTGS ಮಾಡಿದರು. ಇವತ್ತೇನೋ ಬೃಹದಾಕಾರವಾಗಿರೋ ಕಟ್ಟಡ ನಿಂತಿದೆ ಅಂತಂದರೆ ನಮಗೆ ನಿಮ್ಮಗಳ ಸಹಕಾರದಿಂದನೇ ನಾವು ಈ ಮಟ್ಟಕ್ಕೆ ಬೆಳೆದಿರೋದು ಅಂತ ಹೇಳ್ತಾ ಇದ್ದೀವಿ. ಏನು ಆಸ್ಟ್ರೇಲಿಯಾ ಪ್ರಕಾಶ್ ಅವರು NRI ಫೋರಮ್ ಚೇರ್ಮನ್ ನಮ್ಮ ಪರಮೇಶ್ವರ್ ಸಾಹೇಬ್ರ ಸಹಕಾರದಿಂದ ಅವರು ಚೇರ್ಮನ್ ಆಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಒಂದು 50 ಲಕ್ಷ ರೂಪಾಯಿ ನಿಧಿನ ಅವರು ಸಹಾಯದಿಂದ ತೊಗೊಬಂದು ಒಂದು ಕಟ್ಟಡವನ್ನು ಕಟ್ಟಿದ್ವಿ. ನಿಮ್ಮೆಲ್ರಿಗೂ ಇವತ್ತು ಇನ್ನೊಂದು ಸಂತೋಷದ ಸುದ್ದಿ ಹೇಳ್ತೀನಿ ಮಾನ್ಯ ಬಂಧುಗಳೇ. ನಾನು ಇದು 4ನೇ ಅವಧಿ ಅನ್ಸುತ್ತೆ ಸಮಾಜದಲ್ಲಿ. ಮೊದಲನೇ 7 ವರ್ಷಗಳ ಕಾಲ ಖಜಾಂಚಿ, 3 ಟರ್ಮು ಅಂದರೆ 12 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೀನಿ. ಈಗ 3ನೇ ಬಾರಿ ಅಧ್ಯಕ್ಷನಾದಾಗ ಇದು 2ನೇ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಮಹಿಳೆಯರು ವಿದ್ಯಾಭ್ಯಾಸಕ್ಕಾಗಿ ಹೆಣ್ಮಕ್ಳು ಹಾಸ್ಟೆಲ್ ಕಟ್ಟಿದ್ದೀವಿ. ಈಗ ಅದರಲ್ಲಿ ಹೆಣ್ಮಕ್ಳು ಹಾಸ್ಟೆಲ್ ಫುಲ್ ಆಗಿದೆ ಸೀಟು. ಮಂಡ್ಯ ಅರಣ್ಯ ಅಕಾಡೆಮಿ ಅಂತ 1.5 ಕೋಟಿ ರೂಪಾಯಿನಲ್ಲಿ ಒಂದು ಕಟ್ಟಡ ಕಟ್ಟಿ ಅದರಲ್ಲಿ ಅವ್ರ ತಾತನ ಹೆಸರಿನಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಈ 2 ಆದಮೇಲೆ 3ನೇದಂತ ಹೇಳ್ತಾ ಇದ್ದೀನಿ, ಪುಟ್ನಂಜಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ನಮಗೆ ಸುಮಾರು 10-11 ಸಾವಿರ ಅಡಿ ಜಾಗವನ್ನು ನಮಗೆ ನೀಡ್ತಾ ಇದ್ದಾರೆ. ಆ ಜಾಗದಲ್ಲಿ ಬೆಂಗಳೂರಿನಲ್ಲಿ ಅದು ಸುಮ್ಮನೆ ಜಾಗ ಅಲ್ಲ, 20 ಕೋಟಿ ರೂಪಾಯಿ ಅಂಥ ಜಾಗವನ್ನು ನಮ್ಮ ಸಮಾಜಕ್ಕೆ ನಮ್ಮ ಡೆವಲಪ್ಮೆಂಟ್ಸ್ನ ನೋಡಿ ಅವರು ಕೊಡ್ತಾ ಇದ್ದಾರೆ. ಆ ಜಾಗದಲ್ಲಿ ಸುಮಾರು ಒಂದು 150 ಜನ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ಫುಲ್ ಲಕ್ಸುರಿ ಆಗಿರ್ತಕ್ಕಂಥ 2 ಫ್ಲೋರು ಹೆಣ್ಮಕ್ಳು ಹಾಸ್ಟೆಲ್ ಕಟ್ತೀವಿ. ಕೆಳಗಡೆ ಕೂಡ ಕಮರ್ಷಿಯಲ್ ಕಟ್ತಾ ಇದ್ದೀವಿ ಅಂತ ಈ ಸಮಾಜದ ಪರವಾಗಿ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದು ಇನ್ನೊಂದು 2 ರಿಂದ 3 ವರ್ಷದೊಳಗಡೆ ಈ ಕೆಲಸವನ್ನು ಮಾಡ್ತೀವಿ. ಇದು ಎಲ್ರಿಗೂ ನಿಮಗೆ ಸಂತೋಷದ ವಿಚಾರ ಮುಟ್ಟಿಸ್ಬೇಕಾಯಿತು, ತಲುಪಿಸಿದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಇವರೆಲ್ಲ ಬರೀ ಸದಸ್ಯರಲ್ಲ, ಎಲ್ಲರೂ ಲೀಡರ್ಸೇ. ನೀವು ಒಬ್ಬೊಬ್ರು 100 ಓಟ್ ಹಾಕ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ. ನಿಮ್ಮ ಎಲ್ಲರ ಪರವಾಗಿ ನಾವು ಮಾತು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಗೌರಿಬಿದನೂರಿನ ಪುಟ್ಟಸ್ವಾಮಿಗೌಡರು ಬಂದಿದ್ದಾರೆ. ಗೌರಿಬಿದನೂರಿನಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.
ಅದಕ್ಕೆ ಅವರ ಸಂಪೂರ್ಣವಾದ ಸಹಕಾರ ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವರ ಸಮ್ಮುಖದಲ್ಲೇ ಗುದ್ಲಿ ಶಂಕುಸ್ಥಾಪನೆ ಕೂಡ ಮಾಡ್ತಾ ಇದ್ದೀವಿ. ಒಂದು ಎಲ್ಲ ಸಮಾಜಗಳಿಗೂ ಚಿಕ್ಕ ಚಿಕ್ಕ ಸಮಾಜಗಳಿಗೆಲ್ಲ ಒಂದು ಮಂಡಳಿ ನಿರ್ಮಾಣ ಮಾಡಿದ್ದೀರಾ, ನಾವು ಕೂಡ ರೆಪ್ರೆಸೆಂಟೇಷನ್ ಕೊಡ್ತೀವಿ. ನಿಮ್ಮ ಮನೆಯವರೇ ಅಂದ್ಕೊಂಡು ನಮ್ಮ ಈ ಸಾಧ ಸಮಾಜನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಸಮಸ್ತ ಜನಾಂಗಗಳ ಪರವಾಗಿ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ. ಸಮಾಜದ ಮಕ್ಕಳ ಅಭಿವೃದ್ಧಿಗೆ, ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಜ್ಞಾನಾರ್ಜನೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಿಸಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಕೊಡುಗೆಗಳನ್ನು ಕೊಡಲಿಕ್ಕೆ ಪ್ರೇರಣೆ ಅಂತೇಳಿ ನಾನು ಭಾವಿಸ್ತೇನೆ. ಈ ರೀತಿಯ ಉತ್ತಮ ಸಮಾಜಮುಖಿ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಅಂತೇಳಿ ಹಾರೈಸಿ, ಸನ್ಮಾನ್ಯ ರವಿರವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ಕೂಡ ಶ್ರಮ ವಹಿಸ್ತಕ್ಕಂಥದ್ದು, ಇದರಿಂದ ಹೆಚ್ಚು ಪ್ರೇರಣೆಯನ್ನು ಬೇರೆ ಇರ್ತಕ್ಕಂಥ ಸಮಾಜದ ಹಿರಿಯರಿಗೆ ಬರುತ್ತೆ ಅಂತಕ್ಕಂಥದ್ದು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಈ ಒಂದು ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನೀವು ಕಟ್ಟಿರ್ತಕ್ಕಂಥ ಭವನ ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂಥ ಭವನ, ಸುಂದರವಾಗಿರ್ತಕ್ಕಂಥ ಭವನ ಇರೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆಲ್ಲ ಪರಿಶ್ರಮ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರತಕ್ಕಂಥ ಮುಖಂಡರುಗಳ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದೇ ಮಾತನ್ನು ಹೇಳಬೇಕಾದ್ರೆ, ಇವತ್ತು ಜನಸಂಖ್ಯೆ ಎಷ್ಟೇ ಇದ್ರೂ ಕೂಡ ಆ ಹಳ್ಳಿನಲ್ಲಿ ಒಂದು ನಾಯಕತ್ವವನ್ನು ಗುಣವನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಈ ಸಮಾಜದಿಂದ ಬಂದಿರತಕ್ಕಂಥ ಮುಖಂಡರುಗಳು ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಯಾಕೆಂದರೆ ಶಿಕ್ಷಣ ನಮಗೆಲ್ಲ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು. ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂಥೇಳಿ ಚಿಂತನೆ ಮಾಡುವಂಥ ಸಮುದಾಯ ಇವತ್ತು ಹಿಂದೂ ಸಾದರ ಸಮುದಾಯ ಅಂತೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸುವಂಥ ಚಿಂತನೆ ನಿಮಗೆ ಬಂದಿದೆಯಲ್ಲ, ಅದಕ್ಕಾಗಿ ನಾನು ರವಿ ಅವರಿಗೆ ಮತ್ತು ಎಲ್ಲ ಸಂಘದ ಹಿರಿಯ ಕಿರಿಯ ಎಲ್ಲ ಸಹೋದರರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರವಿ ನನಗೆ ಹೇಳಿದರು, ನಾವು ಮುಂದೆ ಈ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಮೆರಿಟೆಡ್ ಸ್ಟೂಡೆಂಟ್ಸನ್ನು ನಾವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅವಕಾಶ ಕೊಡ್ತೇವೆ. ಹಾಗಾಗಿ ನಾವು ಎಲ್ಲರ ಸಹಾಯವನ್ನು ಅಪೇಕ್ಷೆ ಪಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಈ ಒಂದು ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡಿಸ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾನು ಕೈಲಾದಂಥ ಸಹಕಾರವನ್ನು ಈ ಸಮುದಾಯಕ್ಕೆ ಕೊಡ್ತೇನೆ ಎನ್ನುವಂಥದ್ದನ್ನು ಈ ಒಂದು ಪವಿತ್ರವಾದಂಥ ಸಭೆಯಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾರಿಗೆ ನಾವು ಬೆಳೆಸಬೇಕು ರಾಜಕೀಯವಾಗಿ ಅನ್ನೋದನ್ನು ಖಂಡಿತವಾಗಿ ಯೋಚನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಹಕರಿಸ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರವಿಗೆ ಹೇಳಿದೆ ತಮಾಷೆಗೆ, ಭಾಳ ಚೆನ್ನಾಗಿ ಮಾತಾಡಿದೆ ರವಿ, ಏನಾದರೂ ಮುಂದೆ ಏನಾದರೂ ಪ್ಲ್ಯಾನ್ ಇದೆಯಾ ಅಂದೆ. ಇಲ್ಲಣ್ಣ ಖಂಡಿತವಾಗಿ ಇಲ್ಲ ಅಂತ. ಹೆದರ್ಕೋಬೇಡ, ಅದ್ಯಾಕೆ ನೀನು ಹಂಗೆ ಹೆದರ್ಕಂತೀಯ, ನಾವೆಲ್ಲ ಇದ್ದೀವ, ಚಂದ್ರಣ್ಣ ಇಲ್ವಾ ಅಲ್ಲಿ. ಆದ್ದರಿಂದ ಯಾವ ರೀತಿ ಸಹಕರಿಸಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತೇಳಿ ನಾನು ಅಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾವು ಏನು ಈ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಮಾಡ್ತಾ ಇದ್ದೀರಿ, ಆ ಸಹಾಯ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ, ವಿಶೇಷವಾಗಿ ಈ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.
ಪ್ರಕಾರ ಸಾದರ ಸಮಾಜ ಒಂದು ಚಿಕ್ಕ ಸಮಾಜ ಇರ್ಬೋದು ಬೇಕಾರೆ, ಆದರೂ ಕೂಡ ಪ್ರಾಮಾಣಿಕತೆಯಲ್ಲಿ, ಸ್ವಾಭಿಮಾನದಲ್ಲಿ, ಒಳ್ಳೆಯ ಸಂಸ್ಕೃತಿಯಲ್ಲಿ ಮೇಲ್ಪಂಕ್ತಿ ಇರುವಂಥ ಒಂದು ಸಮಾಜ ಎಲ್ಲ ಕಡೆ ಹರಿದು ಹಂಚಿ ಹೋಗಿದೆ. ಎಲ್ಲ ಸಮಾಜದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಸುಸಂಸ್ಕೃತವಾದಂಥ ಸಮಾಜ ಅನ್ನೋ ಒಂದು ಭಾವನೆಯಿಂದ ಎಲ್ಲ ಸಮಾಜದ ರಾಜಕೀಯ ನಾಯಕರು ಕೂಡ ನಿಮ್ಮ ಸಮಾಜದ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಮ್ಮ ಇವತ್ತು ಸಾದರ ಸಂಘ ಕ್ಷೇಮಾಭಿವೃದ್ಧಿಯ ಸಂಘದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ನಾನು ಅಬ್ಸರ್ವ್ ಮಾಡ್ಕೊಂಬಂದಿದ್ದೀನಿ. ಅವರು ನನ್ನ ದೃಷ್ಟಿಯಲ್ಲಿ ರವಿಕುಮಾರ್ ಅವರು ಕೇವಲ ಒಂದು ಸಂಘದ ಅಧ್ಯಕ್ಷರಷ್ಟೇ ಅಲ್ಲ, ಈ ಒಂದು ಸಮಾಜದ ಒಂದು ಶಕ್ತಿಯಿಂದ ಭಾವನೆ ನನಗಿದೆ. ಗೌರಿಬಿದನೂರು ತಾಲೂಕಿಗೆ ಒಂದು ಸುಸಜ್ಜಿತವಾದಂಥ ಒಂದು ಸಮುದಾಯ ಭವನ ಬೇಕು, ಅದಕ್ಕೆ ನಿಮ್ಮ ಸಹಾಯ ಬೇಕು ಅನ್ನೋ ಒಂದು ಮಾತನ್ನು ಕೂಡ ನನಗೆ ಹೇಳಿದರು. ಈಗಲೂ ಮತ್ತೊಮ್ಮೆ ಈ ಸಭೆ ಮುಂದೆ ಹೇಳ್ತಾ ಇದ್ದೀನಿ, ಆ ಒಂದು ಸಮುದಾಯ ಭವನಕ್ಕೆ ಏನು ಖರ್ಚು ವೆಚ್ಚಗಳು ಬರ್ತಾವೋ ಅದರಲ್ಲಿ ಸಿಂಹ ಪಾಲು ನಾನು ನನ್ನ ವೈಯಕ್ತಿಕ ಮತ್ತು ಸರ್ಕಾರ ಎರಡರಲ್ಲೂ ಕೂಡ ತೊಡಗಿಸಿ ಆ ಒಂದು ಸಮುದಾಯ ಭವನ, ಸಾದರ ಸಮುದಾಯ ಭವನ ಅಚ್ಚುಕಟ್ಟಿಗೆ ನಿರ್ಮಾಣ ಆಗೋಕ್ಕೆ ನಾನು ಕೂಡ ಬೆನ್ನೆಲುಬಾಗಿ ಅವ್ರ ಜೊತೆಯಲ್ಲಿ ಸಮಾಜದ ಜೊತೆಯಲ್ಲಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ತುಮಕೂರಿನಲ್ಲಿ ಒಂದು 5,000 ಇರ್ಬೋದು, ಅಥವಾ ಇನ್ನೊಂದು ಕಡೆ ಒಂದು 10,000 ಇರ್ಬೋದು, ಅದು ಮುಖ್ಯ ಅಲ್ಲ. ಇನ್ನೊಂದು ಕಡೆ 15,000 ಇರ್ಬೋದು, ಅದು ಮುಖ್ಯ ಅಲ್ಲ. ಅವರೆಷ್ಟು ವೋಟರ್ಸ್ ಅವರೋ ಅದಕ್ಕಿಂತ ಡಬಲ್ ವೋಟ್ ಹಾಕ್ಸೋ ಶಕ್ತಿ ಅವರಿಗಿದೆ. ವಿಭಾಗದ ಅಧ್ಯಕ್ಷರುಗಳು ಕೂಡ ಕಾರಣೀಭೂತರಾಗಿರೋ ಇಂಥ ಒಂದು ದೊಡ್ಡ ಸಮಾರಂಭ ನಡೀಬೇಕಾದ್ರೆ ಎಲ್ಲರೂ ಕೂಡ ವಂದನೆಗಳನ್ನು ಹೇಳಿ ನಾನು 2 ಮಾತು ಮುಗಿತೀನಿ. ಇವತ್ತಿನ ಬಾಲಕರ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಬಂದಿದ್ದರು, ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದಿದ್ದರು, ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣರವರು ಬಂದಿದ್ದರು, ನಮ್ಮ ಸಮಾಜದ ಹಿರು ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರರವರು ಬಂದಿದ್ದರು, ಕ್ಯಾಪ್ಟನ್ ಹರೀಶ್ ಅವರು ಬಂದಿದ್ದರು, ಕರ್ನಾಟಕ ರಾಜ್ಯದಿಂದ, ಆಂಧ್ರ, ತಮಿಳುನಾಡಿನಿಂದ ಎಲ್ಲ ಸಮಾಜದ ಬಂಧುಗಳು ಬಂದಿದ್ದು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಯಶಸ್ವಿಗೊಳಿಸಿರೋದಕ್ಕೆ ಎಲ್ಲ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮುಖ್ಯವಾಗಿ ಏನಿದೆ ತುಮಕೂರಿನಲ್ಲಿ ಸುಂದರ ಸಮಾರಂಭ ಚೆನ್ನಾಗಿ ಮೂಡಿಬರೋದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಬಂದು ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ರಿಗೂ ಸಮಾಜದ ಪರವಾಗಿ ಒಂದೆರಡು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ.